BCF Scholarship and Sewing Machine Distributing Meet 2026. ಕಣ್ಣುಗಳು ತೋರಿದ ಕರುಣೆ ಶಾಶ್ವತ. ಕೈ ಕಾಲುಗಳ ಬಲ ಕ್ರಮೇಣ ಕಮ್ಮಿಯಾಗಬಹುದು, ಆದರೆ ಕೈಯಿಂದಾದ ಕರ್ಮ, ಕಾಲಿನಿಂದ ಮೂಡಿದ ಹೆಜ್ಜೆ ಗುರುತು ಮಾಯವಾಗುವುದಿಲ್ಲ. ಈ BCF ಇದು ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಇಟ್ಸ್ ಸಮಥಿಂಗ್ ಎಂಟೈರ್ಲಿ ಡಿಫರೆಂಟ್. We have given so far scholarship to more than 13,000 students, starting from PUC till post-graduation in different fields, medicine, engineering, commerce and all, including madrasa, hafiz and shariat. So many students who have received scholarship from us are now leading their career as doctors, engineers and many kind of intellectuals in the society. There are so many scholarship receivers in Gulf countries also. ಇನ್ನ ನಹ್ನು ನುಹಿಯಿಲ್ ಮೌತ, ನೀವು ಮಾಡಿದ ಕರ್ಮಗಳನ್ನು ನಾವು ನಿಮಗೆ ಪ್ರತಿಫಲವಾಗಿ ತೋರಿಸುವೆವು, ಬರೆದಿಡುವೆವು, ಗುರುತಿಸುವೆವು ಎಂದು ಸೃಷ್ಟಿಕರ್ತನ ಸಂದೇಶವಾಗಿದೆ. ಕರ್ಮಣ್ಯೇವಾಧಿಕಾರಸ್ತೆ ಮಹಾಬಲೇಶು ಕದಾಚನ. ಕರ್ಮಗಳನ್ನು ಮಾಡುತ್ತಾ ಹೋಗುವುದು. ನಮ್ಮ ಸ್ಕಾಲರ್ಶಿಪ್ ಇದ್ದು ಎರಡು ಮುಖ್ಯ ವಿಷಯ. ಒನ್ ಈಸ್ BCF consists of Barries only, because most of the office bearer students are Barry community. But BCF belongs to all. It includes everyone irrespective of caste, creed and religion. Scholarship also been given to not only to, of course, Barry's priority is there. It should be there because we are Barry's. But along with that, we are including all the students of other community also in this factor. The second one is we look into the financial background of the student first, then the mark. One of my favorite lines of Dr. APJ Abdul Kalam, our former president, wherein he says, every one of us, in his Wings of Fire autobiography, he says this: every one of us is born with a divine fire in us. Our effort should be to give wings to that fire and fill the world with the glow of its goodness. So everyone have a greater fire in you. Make sure that you contribute to this world and make this world a better place. ವಿದ್ಯಾರ್ಥಿನಿಯರು ನೀವು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ, ನಮ್ಮ ಸಮುದಾಯ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮನ್ನು ಬಲಿಷ್ಠಗೊಳಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಒಂದು ಸವಲತ್ತನ್ನು ಕೊಡೋದು ಮಾತ್ರಲ್ಲ, ನಿಮ್ಮ ಮುಂದೆ ಯಾರನ್ನು ನಿಲ್ಲಿಸಿದ್ದಾರೆ, ತುಂಬೆ ಮೊಯ್ದೀನ್ ಅವರನ್ನು, ನಮ್ಮ ಪ್ರೆಸಿಡೆನ್ಸಿ ನಿಸಾರ್ ಅವರನ್ನು, ಇಬ್ರಾಹಿಂ ಗಡಿಯಾರ್ ಅವರನ್ನು, ಸಮ್ಮದರವರನ್ನು, ಅಫ್ಸಾರಿರವರನ್ನು, ಮುದಸ್ಸಿರ್ ಅವರನ್ನು, ಮತ್ತು ಬಹುಶಃ ಇವತ್ತು KP IPS ಆಗಿ ಮಿಥುನ, ಇಂಥವನ್ನೆಲ್ಲ ಬಂದು ಯಾತ್ರೆ ನಿಲ್ಲಿಸಿದ್ದಾರೆ. ದೇ ಆರ್ ದನ್ ಇನ್ಸ್ಪಿರೇಷನ್ ಫಾರ್ ಯು ಆಲ್. ಒಬ್ಬೊಬ್ಬರ ನೀವು ಹಿಸ್ಟ್ರಿ ಅವರ ಬಯೋಡಾಟ ಅಂತಲ್ಲ, ಬಯೋಗ್ರಫಿ ಒಮ್ಮೆ ಎಲ್ಲ ಮಾಡಿರಬೇಕಲ್ಲ. ಐ ಥಿಂಕ್ ಆಲ್ ರಿಟರ್ನ್ ಎಲ್ಲ ಇದರ್ ಆಲ್ ಇನ್ಸ್ಪಿರೇಷನ್ ಫಾರ್ ದ ಯಂಗರ್ ಜನರೇಷನ್. ಇವರೆಲ್ಲರ ಜೀವನ ಚರಿತ್ರೆ ಯುವಕರಿಗೆ ಮತ್ತು ಯುವ ಜನಕಕ್ಕೆ ಮತ್ತು ನಮ್ಮ ಸಮುದಾಯಕ್ಕೆ ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಪ್ರೋತ್ಸಾಹ ಅಂತ ನಾನು ಕಲೀಲಿಕ್ಕೆ ಬಯಸ್ತೇನೆ. ಇತಿಹಾಸವನ್ನು ಬರೆಯುವುದು ಮತ್ತು ಇತಿಹಾಸ ಓದೋದು ಮಾತ್ರ ಅಲ್ಲ, ನೀವು ಇತಿಹಾಸ ನಿರ್ಮಾಣ ಮಾಡುವಂಥ ಜನಾಂಗ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಭವಿಷ್ಯದ ದಿನಗಳಲ್ಲಿ ಯುವ ಜನಾಂಗ ಬಂದು ನಿಮ್ಮ ಇತಿಹಾಸವನ್ನು ಬರೆಯುವಂಥ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕು. ಅಂತ ಎಲ್ಲ ಕೆಲಸ ಕಾರ್ಯ ಬಹುಶಃ ಇವರೆಲ್ಲ ಕೂಡ ಇವತ್ತು ವೇದಿಕೆಯಲ್ಲಿ ಒಂದಲ್ಲೊಂದು ರೀತಿಯಿಂದ ಇತಿಹಾಸ ಬರೆದವರು ಇವತ್ತು ಇದ್ದಾರೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. There is a statement attributed to Dr. B.R. Ambedkar. He says, education is like the milk of tiger. Whoever drinks it shall definitely roar. ಶಿಕ್ಷಣ ಎನ್ನುವುದು ಹುಲಿಯ ಹಾಲಿದ್ದಂತೆ, ಇದನ್ನು ಕುಡಿದವನು ಗರ್ಜಿಸಲೇಬೇಕು ಅಂತ. ಯು ಶಲ್ ಡೆಫಿನೆಟ್ಲಿ ರೋರ್. ಸೊ ಇವತ್ತು ನೀವು ಏನು ನಿಮ್ಮ ಒಂದು ಶಿಕ್ಷಣ ಎದೆಗೆ ಒಂದು ಅಕ್ಷರವನ್ನು ಬಿತ್ತುತ್ತೀರಾ, ಅದು ಇವತ್ತಲ್ಲ ನಾಳೆ ಹೆಲ್ಪ್ ಆಗೇ ಆಗುತ್ತೆ. Whoever is receiving the scholarship today, I congratulate them once again. As it was told, if you want to rise out of whatever situation you are in, the education is the true empowering tool. Allah says, Inna Allaha la yughayyiru ma bi qawmin hatta yughayyiru ma bi anfusihim. Unless and until, it is in Quran, unless and until the society itself tries to change itself for good thing, Allah will not change them. We should change. And BCF is willing to motivate you all to change. 1947 ಅಕ್ಟೋಬರ್ 13ರಂದು ದೆಹಲಿಯ ಜಾಮಿಯಾ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಟ್ಟ ಅಬುಲ್ ಕಲಾಂ ಆಜಾದ್, ದೇಶದ ಪ್ರಥಮ ಶಿಕ್ಷಣ ಮಂತ್ರಿ, ದೇಶದ ಶಿಕ್ಷಣ ಮಂತ್ರಿಯೂ ಹೌದು, ಮುಲ್ಲಾ ಹೌದು, ಮೌಲವಿ ಹೌದು, ಉಲಮಾ ಹೌದು, ಶ್ರೇಷ್ಠ ಗ್ರೇಟ್ ಸ್ಕಾಲರ್ ಕೂಡ ಹೌದು. ಅವರು ಒಂದು ಭಾಷಣವನ್ನು ದೆಹಲಿಯ ಜಾಮಿಯಾ ಮಸೀದಿಯಲ್ಲಿ ನಿಂತು ಸಮುದಾಯಕ್ಕೆ ನೀಡುತ್ತಾರೆ.
ಆ ಚಿಕ್ಕದಾದ ಚೊಕ್ಕದಾದ ಆ ಭಾಷಣ ಎಲ್ಲಾ ಸಮುದಾಯಕ್ಕೂ ಕೂಡ ಅದೊಂದು ಪ್ರೇರಣೆಯ ಮಾತಾಗಿದೆ. ಅವರು ಹೇಳುತ್ತಾರೆ, ಇಂದು ನೀವು ಕಂಪನಗಳನ್ನು ಹೆದರುವಿರಿ, ಆದರೆ ಭೂಕಂಪನವನ್ನೇ ಸೃಷ್ಟಿಸಿದ ನೀವು ಇಂದು ನೀವು ಕತ್ತಲೆಯನ್ನು ಭಯಪಡುವಿರಿ. ഇരുಳು ತುಂಬಿದ ಹಾದಿಯಲ್ಲಿ ಬೆಳಕನ್ನು ಸೃಷ್ಟಿಸಿದವರು ನೀವು. ಒದ್ದೆಯಾಗುತ್ತದೆಂದು ಪೈಜಾಮವನ್ನು ಎತ್ತಿ ಏರಿ ನಿಲ್ಲುವ ನೀವು, ಆದರೆ ನೀವು ಸಾಗರದ ಅಲೆಗಳನ್ನು ಲೆಕ್ಕಿಸದೆ ಮುನ್ನುಗ್ಗಿ ಹಾರಿ ಸಾಗರದ ತೀರವನ್ನು ಧುಮುಕಿ ತಲುಪಿದವರು ನೀವು. ಪರ್ವತಗಳನ್ನು ಮೆಟ್ಟಿ ಹದ ಮಾಡಿದವರು ನೀವು. ಗುಡುಗು ಮಿಂಚನ್ನು ಮುಗುಲ್ನಗೆಯೊಂದಿಗೆ ಕಂಡವರು ನೀವು. ಸುರುಳಿ ಗಾಳಿಯನ್ನು, ಸುಂಟರ ಗಾಳಿಯನ್ನು ನೀವು ಎದುರಿಸಿ ದಿಕ್ಕನ್ನು ಕಂಡುಕೊಂಡವರು ನೀವು. ನಿಮ್ಮನ್ನು ಓಡಿಸಲು ಯಾರಿಗೂ ಸಾಧ್ಯವಿಲ್ಲ, ನೀವಾಗಿ ಓಡಿ ಹೋಗದಿದ್ದರೆ. ಇದು ನಮ್ಮ ಪ್ರೇರಣೆಯಾಗಿದೆ, ಮೌಲಾನಾ ಅಬುಲ್ ಕಲಾಂ ಆಜಾದರದು. ನಾವು ಈ ಸಮುದಾಯಕ್ಕಾಗಿ ಹಲವಾರು ಸಂಸ್ಥೆಗಳ ಮೂಲಕ ಅಲ್ಲಾಹನೇ ಶ್ರಮವನ್ನ ಮಾಡುತ್ತಾ ಇದ್ದೇವೆ. ಈ BCF ಮಾಡಿದ ಆ ದೈತ್ಯ ಹೆಜ್ಜೆಗಳನ್ನು ನೀನು ಸ್ವೀಕರಿಸು ಅಲ್ಲಾಹನೇ. ಮುಂದಿನ ಭವಿಷ್ಯ ಉಜ್ವಲವಾಗುವುದಕ್ಕೋಸ್ಕರ ಇವರ ಪ್ರಯತ್ನಗಳನ್ನ ನೀನು ಮನ್ನಿಸು, ಸ್ವೀಕರಿಸು.